ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವಿಚಾರಗಳನ್ನೆಲ್ಲ ತಿಳ್ಕೊಂಡು ಇಂಟರ್ನ್ಯಾಷನಲ್ ಲೆವೆಲ್ಗೆ ಏನೇಳಿ ಇಂಟರ್ನ್ಯಾಷನಲ್ ಲೆವೆಲ್ಗೆ ಮಾತನಾಡುವಂತಹ ಮಾನ್ಯ ಸಂತೋಷ್ ಲಾಡ್ ಅವರಿಗೆ ಅಯ್ಯೋ ಪಾಪ, ಧೈರ್ಯ ಶೌರ್ಯ ಪರಾಕ್ರಮದ ಸಂಕೇತವಾಗಿದ್ದಂತಹ ಹಿಂದೂ ಹೃದಯ ಸಾಮ್ರಾಟ ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ, ಅವರ ಇತಿಹಾಸಗಳ ಬಗ್ಗೆ, ಅವರ ಚರಿತ್ರೆಗಳ ಬಗ್ಗೆ ಸರಿಯಾಗಿ ಗೊತ್ತಿಲ್ಲದಿರಂತಹದ್ದು ಎಂತಹ ವಿಪರ್ಯಾಸ ನೋಡಿ. ತಮ್ಮದೇ ಸಮುದಾಯದ ರಾಜರ ಬಗ್ಗೆ, ಮಹಾರಾಜರ ಬಗ್ಗೆ, ಅವರ ಇತಿಹಾಸಗಳನ್ನ, ಅವರ ಚರಿತ್ರೆಗಳನ್ನ ಯಾವುದೋ ಮತಕ್ಕಾಗಿ, ಯಾರದೋ ಮತಕ್ಕಾಗಿ, ವೋಟ್ ಬ್ಯಾಂಕ್ಗಾಗಿ, ಯಾರನ್ನ ಮತ್ತೊಬ್ಬರನ್ನ ಓಲೈಕೆಯನ್ನು ಮಾಡುವಂತಹ ಉದ್ದೇಶದಿಂದ ತಮ್ಮ ಸಮುದಾಯಕ್ಕೆ ಸೇರಿರುವಂತಹ ರಾಜರ ಬಗ್ಗೆ, ಮಹಾರಾಜರ ಬಗ್ಗೆ, ಅವರ ಇತಿಹಾಸಗಳನ್ನ, ಚರಿತ್ರೆಗಳನ್ನ ತಿರುಚುವಂತಹ ಕೆಲಸವನ್ನ ಮಾಡ್ತಾರೆ. ಸುಳ್ಳು ಸುಳ್ಳು ಸುದ್ದಿಗಳನ್ನ ಹಬ್ಬಿಸ್ತಾರೆ. ಅಂದ್ರೆ ಇಂತಹ ರಾಜಕಾರಣಿಗಳನ್ನ ಏನಂತ ಕರಿಬೇಕು ಅಂತ ಒಮ್ಮೆ ನೀವೇ ಯೋಚನೆಯನ್ನ ಮಾಡಿ. ಮಾನ್ಯ ಸಂತೋಷ್ ಲಾಡ್ ಅವರೇ, ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಬಿಟ್ಟಾಕ್ಬಿಡಿ, ನಿಮ್ಗೆ ಸರಿಯಾಗಿ ಗೊತ್ತಿಲ್ಲ ಅಲ್ವಾ ಅವರ ಬಗ್ಗೆ ಇತಿಹಾಸಗಳು. ಹೋಗ್ಲಿ, ಧರ್ಮವೀರ ಛತ್ರಪತಿ ಸಂಭಾಜಿ ಮಹಾರಾಜರನ್ನ ಯಾಕೆ, ಯಾವ ಕಾರಣದಿಂದ, ಯಾವ ಉದ್ದೇಶದಿಂದ ಅಷ್ಟೊಂದು ಬರ್ಬರವಾಗಿ ಹತ್ಯೆಯನ್ನ ಮಾಡಿದ್ರು? ನರದಲ್ಲೂ ನರಕವನ್ನ ತೋರಿಸಿ, ಚಿತ್ರ ಹಿಂಸೆಯನ್ನ ಕೊಟ್ಟು ನರಕವನ್ನ ತೋರಿಸಿ ಅಷ್ಟೊಂದು ಕ್ರೂರವಾಗಿ ಹತ್ಯೆಯನ್ನ ಯಾವ ಉದ್ದೇಶದಿಂದ ಮಾಡಿದ್ರು, ಯಾವ ಕಾರಣಕ್ಕೆ ಮಾಡಿದ್ರು? ಇತಿಹಾಸ ಗೊತ್ತಿಲ್ವಾ ನಿಮ್ಗೆ? ಓದಿಲ್ವಾ ನೀವು ತಿಳ್ಕೊಂಡಿಲ್ವಾ? ಅದೇ ಸಮುದಾಯದಲ್ಲಿದ್ದು ಸತ್ಯವಾಗಿ ಹೇಳಿ. ಸಂಭಾಜಿ ಮಹಾರಾಜರ ಧರ್ಮಪತ್ನಿಯವರನ್ನ ನಿರಂತರವಾಗಿ ಸೈನಿಕರನ್ನೆಲ್ಲ ಬಿಟ್ಟು ಯಾಕೆ ಅತ್ಯಾಚಾರವನ್ನ ಮಾಡಿಸಿದ್ರು? ಯಾವ ಉದ್ದೇಶದಿಂದ ಅತ್ಯಾಚಾರವನ್ನ ಮಾಡಿಸಿದ್ರು? ಗೊತ್ತಿಲ್ವಾ ನಿಮ್ಗೆ ಇತಿಹಾಸ? ನಿಮ್ಗೆಲ್ಲ ಇತಿಹಾಸವೂ ಗೊತ್ತು, ನಿಮ್ಗೆ ಎಲ್ಲವೂ ತುಂಬಾ ಚೆನ್ನಾಗಿ ಗೊತ್ತು. ಆದ್ರೂ ಹೇಳೋದಕ್ಕೆ ಧೈರ್ಯ ಇಲ್ಲ. ಎಲ್ಲಿ ನಮ್ಮ ವೋಟ್ ಬ್ಯಾಂಕ್ ಹೊರಟೋಗ್ಬಿಡುತ್ತೋ, ಎಲ್ಲಿ ನಮಗೆ ಮತವನ್ನು ಹಾಕೋದಿಲ್ವೋ. ನಮ್ಮ ಮಾನ್ಯ ಸಂತೋಷ್ ಲಾಡ್ ಅವರು ಹೇಳ್ತಾರೆ, ಮುಸ್ಲಿಮರು ಶಿವಾಜಿ ಮಹಾರಾಜರ ವಿರೋಧಿಗಳಾಗಿರ್ಲಿಲ್ವಂತೆ, ಮೊಘಲರು ಶಿವಾಜಿ ಮಹಾರಾಜರ ವಿರೋಧಿಗಳಾಗಿದ್ರಂತೆ. ಮುಸ್ಲಿಮರು ಸಂಭಾಜಿ ಮಹಾರಾಜರನ್ನ ವಿರೋಧಿಸ್ತಿರ್ಲಿಲ್ವಂತೆ, ಮೊಘಲರು ಸಂಭಾಜಿ ಮಹಾರಾಜರನ್ನ ವಿರೋಧಿಸ್ತಾ ಇದ್ರಂತೆ. ಸರಿ, ನಿಮ್ಮ ಲೆಕ್ಕಾಚಾರದಲ್ಲೇ ಬರೋಣ. ಮೊಘಲರು ಯಾರಾಗಿದ್ರು? ಏನ್ ಪರ್ಷಿಯನ್ಗಳಾಗಿದ್ರ? ಅಥವಾ ಬೇರೆ ಯಾರಾದ್ರೂ ಆಗಿದ್ರ? ಚೀನೀಸ್ಗಳಾಗಿದ್ರ? ಅವರು ಮುಸ್ಲಿಮರ ತಾನೇ ಆಗಿದ್ದು ಮೊಘಲರನ್ನು. ಇರುವಂತಹ ಇತಿಹಾಸವನ್ನ, ಸರಿಯಾಗಿ ಇತಿಹಾಸವನ್ನ ಹೇಳಿ. ಅದರಲ್ಲಿ ಏನಿದೆ, ಅದು ನಡೆದು ಹೋಗಿರುವಂತಹದ್ದು, ಸತ್ಯವನ್ನ ಒಪ್ಕೊಳ್ಳಿ. ಆಗಿರಂತಹದ್ದನ್ನ ಎಂತೆಂತಹ ಹಸಿ ಸುಳ್ಳನ್ನ ಹೇಳ್ತೀರಾ? ಸ್ವತಂತ್ರ ಬಂದಾಗಿನಿಂದ ನೀವು ಮಾಡ್ಕೊಂಡ್ ಬಂದಿರೋದು ಇದೇನೆ. ನಮ್ಮ ರಾಜ ಮಹಾರಾಜರ ಬಗ್ಗೆ, ಅವರ ಶೌರ್ಯ ಪರಾಕ್ರಮಗಳ ಬಗ್ಗೆ ಸರಿಯಾಗಿ ನಮ್ಮ ಯುವಜನತೆಗೆ ತಿಳಿಸ್ದಲೇನೆ, ಮಕ್ಕಳಿಗೆ ತಿಳಿಸ್ಕೊಡ್ದಲೇನೆ, ಅವನೋ ದಂಡೆತ್ ಬಂದ, ಅವನೋ ಅಲ್ಲಿಂದ ಬಂದ, ಅವನೋ ಅದನ್ನ ಕಂಡಿಡ್ದ, ಅವನು ಇದನ್ನ ಕಂಡಿಡ್ದ. ಎಲ್ಲವೂ ನಮ್ಮ ದೇಶದಲ್ಲೇ ಇತ್ತಲ್ಲ. ನಮ್ಮ ದೇಶದ ಇತಿಹಾಸಗಳನ್ನ, ನಮ್ಮ ದೇಶದ ಸಂಸ್ಕೃತಿ ವಿಚಾರಗಳನ್ನ ನೀವುಗಳು ಯಾಕೆ ತಿಳಿಸ್ಕೊಡ್ಲಿಲ್ಲ? ಅದ್ರ ಹಿಂದಿನ ಉದ್ದೇಶಗಳೇನಿತ್ತು? ಗುಲಾಮರಾಗಿ ಮಾಡಬೇಕಾಗಿತ್ತು ನಮ್ಮನ್ನ, ಅದಕ್ಕೆ ತಿಳಿಸ್ಕೊಡ್ಲಿಲ್ಲ. ನಮ್ಮ ರಾಜ ಮಹಾರಾಜರುಗಳ ಶೌರ್ಯ ಪರಾಕ್ರಮಗಳನ್ನ ತಿಳಿಸ್ಕೊಟ್ಬಿಟ್ರೆ ಎಲ್ಲಿ ಹಿಂದೂಗಳು ಅದೇ ರೀತಿಯಾದಂತಹ ಶೌರ್ಯ ಪರಾಕ್ರಮಗಳನ್ನ ಬೆಳೆಸ್ಕೊಂಡ್ಬಿಡ್ತಾರೋ ಅನ್ನುವಂತಹ ದುರುದ್ದೇಶವನ್ನ ಇಟ್ಕೊಂಡು ಬರೀ ಗುಲಾಮಗಿರಿ ಮಾಡೋದು ಯಾವ ರೀತಿಯಾಗಿ ಅಂತ ಕಲ್ಸ್ಕೊಟ್ರಿ. ಹಾಗಾಗಿನೇ ಇವತ್ತಿಗೂ ನಮ್ಮ ಹಿಂದೂಗಳು ಗುಲಾಮಗಿರಿತನವನ್ನ ಮಾಡ್ತಾನೆ ಇರೋದೇನೆ. ಸ್ವತಂತ್ರ ಬಂದಾಗಿಂದ ಇದೇ ಕೆಲಸವನ್ನ ಮಾಡ್ಕೊಂಡ್ ಬಂದ್ಬಿಟ್ರಲ್ಲ ನೀವುಗಳು. ಅದು ಇಂತಹ ಡಿಜಿಟಲ್ ಯುಗದಲ್ಲಿ ಹಸಿ ಸುಳ್ಳನ್ನ ಹೇಳ್ತೀರಾ ಮೀಡಿಯಾ, ಅದು ವೇದಿಕೆ ಮೇಲೆ ನಿಂತ್ಕೊಂಡು. ಗೊತ್ತಿಲ್ವಾ ನಮ್ಗೇನು ಇತಿಹಾಸಗಳು? ನಾವು ಶಾಲೆಯಲ್ಲಿ ಕಲ್ತಿದ್ದಲ್ಲ, ಈಗ ಇತಿಹಾಸಗಳನ್ನ ಓದ್ತಾ ಇದ್ರೆ ನಮ್ಗೆ ಅರ್ಥ ಆಗುತ್ತೆ. ನಮ್ಮ ಮೇಷ್ಟ್ರುಗಳೆಲ್ಲ ಏನಪ್ಪ ಕಲ್ಸ್ಕೊಟ್ರು ನಮ್ಗಳಿಗೆ ಅಂತ. ಬರೀ ಸುಳ್ಳು ನಾವೆಲ್ಲ ಕಲ್ತಿದ್ದು. ಬರೀ ಸುಳ್ಳು ಕಲ್ತು ಅದನ್ನ ಎಕ್ಸಾಮಲ್ಲಿ ಬರೆದು ಪಾಸ್ ಆದಂಥವ್ರು ನೀವೆಲ್ಲ. ಸ್ವತಂತ್ರ ಬಂದಾಗಿನಿಂದ ಯಾವ ರೀತಿಯಾಗಿ ಮಾಡ್ಬಿಟ್ರಿ ಅಂದ್ರೆ, ನಮ್ಮ ರಾಜ ಮಹಾರಾಜರುಗಳಿಗೆಲ್ಲ, ಚಕ್ರವರ್ತಿಗಳಿಗೆಲ್ಲ ಜಾತಿ ಹೆಸರಿನಲ್ಲಿ ಗಡಿಗಳನ್ನ ಹಾಕ್ಬಿಟ್ರಿ, ಭಾಷೆ ಹೆಸರಿನಲ್ಲಿ ಗಡಿಗಳನ್ನ ಹಾಕ್ಬಿಟ್ರಿ. ಇವತ್ತಿನ ದಿನ ಅದೇ ಕಾರಣಕ್ಕಾಗಿ ನಮ್ಮ ಜಾತಿಯ ಪಾಳೆಗಾರ, ನಮ್ಮ ಜಾತಿಯ ರಾಜ, ನಮ್ಮ ಜಾತಿಯ ಮಹಾರಾಜ, ಮಾಡ್ಕೊಂಡು ನಿನ್ ಜಯಂತಿನ, ನಿನ್ ಜಾತಿಗೆ ಒಂದಷ್ಟು ಅನುದಾನ ಕೊಟ್ಬಿಡೋದು. ಅವ್ರವ್ರ ಜಾತಿಗೆ ಸೀಮಿತನವನ್ನ ಮಾಡ್ಕೊಂಡ್ಬಿಟ್ಟು ಅವ್ರವರು ಜಯಂತಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಬೇರೆಯವ್ರು ಯಾರು ಹೋಗ್ತಾ ಇದ್ದಾರಾ? ಖಂಡಿತ ಹೋಗ್ತಾ ಇಲ್ಲ. ಯಾಕೆ? ನೀವು ಆ ರೀತಿಯಾಗಿ ನಮ್ಮ ರಾಜ ಮಹಾರಾಜರುಗಳನ್ನ ಡಿವೈಡ್ ಮಾಡ್ಬಿಟ್ರಿ. ನೋಡಿ, ಇವತ್ತು ಅವ್ನು ಮಹಾರಾಷ್ಟ್ರದ ರಾಜ, ನಮ್ಮ ಕರ್ನಾಟಕದಲ್ಲಿ ಇರ್ಲಿಲ್ವಾ ರಾಜ? ಅವ್ನು ತಮಿಳ್ನಾಡು ರಾಜ, ಅವನು ಆಂಧ್ರ ಪ್ರದೇಶ ರಾಜ. ಏನಾದ್ರು ಮಹಾರಾಷ್ಟ್ರದ ರಾಜರ ಹುಟ್ಟದ ಹಬ್ಬ ಏನಾದ್ರು ಸೆಲೆಬ್ರೇಷನ್ ಮಾಡಿದ್ರೆ, ನೀನೇನೋ ಕರ್ನಾಟಕದವನಾಗಿ ಅಲ್ಲಿನ ಮಹಾರಾಜರ ಬಗ್ಗೆ ಹುಟ್ಟುಹಬ್ಬ ಸೆಲೆಬ್ರೇಷನ್ ಮಾಡ್ತೀಯ, ನಾಚಿಕೆ ಆಗಲ್ವೇನೋ? ಈ ರೀತಿಯಾಗಿ ಕೇಳುವಂತವ್ರು. ಪ್ರತಿಯೊಂದರಲ್ಲೂ ನಮ್ಮ ರಾಜ ಮಹಾರಾಜರುಗಳನ್ನ ಜಾತಿ 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 ಅಂತ ವಿಂಗಡಣೆಯನ್ನ ಮಾಡ್ಬಿಟ್ಬಿಟ್ರಿ, ಭಾಷೆ ಹೆಸರಿನಲ್ಲಿ ವಿಂಗಡಣೆಯನ್ನ ಮಾಡ್ಬಿಟ್ರಿ.
ಮಾನ್ಯ ಸಂತೋಷ್ ಲಾಡ್ ಅವರೇ, ನಿಮ್ಗಾದ್ರೂ ಗೊತ್ತಾಗೋದಿಲ್ವಾ? ನಾನು ಹೋಗಿ ಬಂದಿರೋನಲ್ಲಿ, ನಾನು ನೋಡಿರೋನು, ಅಲ್ಲಿನ ಜನ ಯಾವ ರೀತಿಯಾಗಿ ಗೌರವವನ್ನು ಇಟ್ಕೊಂಡಿದ್ದಾರೆ, ಯಾವ ರೀತಿಯಾಗಿ ಬೆಲೆಯನ್ನು ಕೊಡ್ತಾರೆ ಸಂಭಾಜಿ ಮಹಾರಾಜರಿಗಾಗಿರ್ಬೋದು, ಛತ್ರಪತಿ ಶಿವಾಜಿ ಮಹಾರಾಜರಿಗಾಗಿರ್ಬೋದು ಅಂತ. ಅಂತಹ ಸಮುದಾಯದಲ್ಲಿ ಹುಟ್ಟಿ ನೀವು ನಿಮ್ಮ ವೋಟ್ ಬ್ಯಾಂಕ್ಗಾಗಿ ಮಹಾರಾಜರ ಇತಿಹಾಸವನ್ನೇ ತಿರುಸ್ತೀರಾ ಅಂತಂದ್ರೆ ನಿಜವಾಗಿಯೂ ನೀವು ಆ ಸಮುದಾಯಕ್ಕೆ ಕಪ್ಪು ಚುಕ್ಕಿ. ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ, ಆ ಸಮುದಾಯಕ್ಕೆ ನೀವು ಒಬ್ರು ಕಪ್ಪು ಚುಕ್ಕಿ. ಈಗಲಾದ್ರೂ ನಮ್ಮ ಜನ ಸರಿಯಾಗಿ ಅರ್ಥವನ್ನ ಮಾಡ್ಕೊಳ್ಳಿ. ನಮ್ಮ ರಾಜರ ಬಗ್ಗೆ, ಮಹಾರಾಜರ ಬಗ್ಗೆ, ಚಕ್ರವರ್ತಿಗಳ ಬಗ್ಗೆ ಸರಿಯಾದಂತಹ ಇತಿಹಾಸವನ್ನ ತಿಳ್ಕೊಳ್ಳಿ, ಸರಿಯಾಗಿ ಓದಿ, ಸರಿಯಾಗಿ ತಿಳ್ಕೊಳ್ಳಿ. ಇವರೆಲ್ಲ ಏನ್ ಕಲ್ಸ್ಕೊಟ್ಟಿದ್ದಾರೆ ನಮ್ಗೆ, ಈ ಶಾಲೆಗಳಲ್ಲಿ ಏನ್ ಕಲ್ಸ್ಕೊಟ್ಟಿದ್ದಾರೆ ಎಲ್ಲ ದೊಡ್ಡ ಹುಟ್ಟು ಸುಳ್ಳು. ಬರೀ ಸುಳ್ಳು 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 ಕಲ್ಸ್ಕೊಟ್ಬಿಟ್ಟು ನಮ್ಮ ದೇಶದ ಚರಿತ್ರೆಯನ್ನೇ, ನಮ್ಮ ದೇಶದ ಇತಿಹಾಸವನ್ನೇ ಎಲ್ಲ ಸಂಪೂರ್ಣವಾಗಿ ಹಾಳು ಮಾಡ್ಬಿಟ್ರು. ನಾಚಿಕೆ ಆಗುತ್ತೆ ಒಂದೊಂದ್ಸಲ, ನಾವೇನ್ ಕಲ್ತ್ವೋ ಏನ್ ಓದಿದ್ವು ಅಂತ. ಇನ್ಮೇಲಾದ್ರೂ ಸರಿಯಾದಂತ ಇತಿಹಾಸವನ್ನ ತಿಳ್ಕೊಳ್ಳಿ, ಸರಿಯಾಗಿ ಕಲ್ತ್ಕೊಳ್ಳಿ. ಇಂಥವರ ಬಗ್ಗೆ ಬಿಟಾಕಿ, ಇವರದೆಲ್ಲ 5 ವರ್ಷದ ರಾಜಕಾರಣ ಅಂತ ಹೇಳ್ತಾ, ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.